Hello dear students, welcome to English class. Today I am going to explain you the poem A Girl Called Golden, written by David Bateson. So before going to know about the poem, we need to know about the poet. The poet is David Bateson. David Bateson, 1921 to 1998, was an Australian poet and a photographer. David was well known among the network of children's authors and illustrators who met at the Journalists' Club at Sydney. Besides writing poems for children, David was interested in ocean theatre and photography. He has published children's poems in numerous magazines and has anthologies of his own. ಸೊ ಡೇವಿಡ್ ಬೇಟ್ಸನ್ ಅವರ ಕಾಲಾವಧಿ ಬಂದು 1921ರಿಂದ 1998. ವಾಸ್ ಎನ್ ಆಸ್ಟ್ರೇಲಿಯನ್ ಪೋಯೆಟ್. ಇವರು ಆಸ್ಟ್ರೇಲಿಯಾದ ಒಬ್ಬ ಕವಿಯಾಗಿದ್ದರು. ಆ್ಯಂಡ್ ಅ ಫೋಟೋಗ್ರಾಫರ್. ಅವರು ಛಾಯಾಗ್ರಾಹಕರು ಸಹ ಆಗಿದ್ದರು. ಫೋಟೋಗ್ರಾಫರ್ ಅಂದರೆ ಫೋಟೋಗಳನ್ನು ತೆಗಿತಕ್ಕಂಥವ್ರು. ಡೇವಿಡ್ ವಾಸ್ ವೆಲ್ ನೋನ್ ಅಮಾಂಗ್ ದ ನೆಟ್ವರ್ಕ್ ಆಫ್ ಚಿಲ್ಡ್ರನ್ಸ್ ಆಥರ್ಸ್ ಆ್ಯಂಡ್ ಇಲಿಸ್ಟ್ರೇಟರ್ಸ್. ಸೊ ಈ ವಾಸ್ ಅ ವೆಲ್ ನೋನ್. ಇವರು ಸಹ ಪ್ರಖ್ಯಾತಿ ಪಡೆದಂಥವರು. ಅಂದರೆ ಮಕ್ಕಳ ಲೇಖಕರು, ಮಕ್ಕಳಿಗೆ ಕತೆಗಳನ್ನು ಬರೀತಕ್ಕಂಥ ಲೇಖಕರಲ್ಲಿ ಅವರ ಎಷ್ಟು ಲೇಖಕರಿರ್ತಾರೋ ಅವರಲ್ಲಿ ಇವರು ಸಹ ಒಬ್ಬ ಪ್ರಖ್ಯಾತಿ ಪಡೆದಂಥವರು ಅಥವಾ ಫೇಮಸ್ ಆಗಿರ್ತಕ್ಕಂಥವ್ರು. ಚಿಲ್ಡ್ರನ್ಸ್ ಆಥರ್ಸ್ ಆ್ಯಂಡ್ ಇಲಿಸ್ಟ್ರೇಟರ್ಸ್. ಇಲಿಸ್ಟ್ರೇಟರ್ಸ್ ಮೀನ್ಸ್ ಒನ್ ಹೂ ಡ್ರಾಸ್ ಆರ್ ಕ್ರಿಯೇಟ್ಸ್ ಪಿಕ್ಚರ್ಸ್ ಫಾರ್ ಮ್ಯಾಗ್ಝೀನ್ಸ್, ಬುಕ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್. ಅಂದರೆ ಪಿಕ್ಚರ್ಸನ್ನು ಬರೀತಕ್ಕಂಥ, ಡ್ರಾ ಮಾಡ್ತಕ್ಕಂಥವ್ರನ್ನ ನಾವಿಲ್ಲಿ ಇಲಿಸ್ಟ್ರೇಟರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ದೃಷ್ಟಾಂತಕಾರರು ಅಂತ ಹೇಳ್ತೀವಿ. ಸೊ ಇವರಲ್ಲಿ ಈ ವಾಸ್ ವೆಲ್ ನೋನ್ ಅಮಾಂಗ್ ಚಿಲ್ಡ್ರನ್ಸ್ ಆಥರ್ಸ್ ಆ್ಯಂಡ್ ಇಲಿಸ್ಟ್ರೇಟರ್ಸ್ ಹೂ ಮೆಟ್ ಅಟ್ ದ ಜರ್ನಲಿಸ್ಟ್ಸ್ ಕ್ಲಬ್ ಅಟ್ ಸಿಡ್ನಿ. ಸಿಡ್ನಿನಲ್ಲಿ ತುಂಬ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಎಷ್ಟೋ ಮಕ್ಕಳ ಲೇಖಕರು ಹಾಗೂ ಇಲಿಸ್ಟ್ರೇಟರ್ಸ್ ಏನು ಮಾಡಿರ್ತಾರೆ, ಭೇಟಿಯಾಗಿರ್ತಾರೆ. ಹೂ ಮೆಟ್ ಅಟ್ ದ ಜರ್ನಲಿಸ್ಟ್ ಕ್ಲಬ್ ಅಟ್ ಸಿಡ್ನಿ. ಸಿಡ್ನಿನಲ್ಲಿ ಒಂದು ಜರ್ನಲಿಸ್ಟ್ ಕ್ಲಬ್ ಅಂತ ಇರುತ್ತೆ, ಪತ್ರಕರ್ತರ ಕ್ಲಬ್. ಅಲ್ಲಿ ಈ ಪ್ರಮುಖರಾದವರು ಎಲ್ಲ ಮಕ್ಕಳ ಬರಹಗಾರರು, ಇಲಿಸ್ಟ್ರೇಟರ್ಸು ಸೇರಿರ್ತಾರೆ. ಅವರಲ್ಲಿ ಇವರು ಸಹ ಒಬ್ಬ ಪ್ರಮುಖರಾದಂಥವರು ಅಂತ. ಈ ವಾಸ್ ವೆಲ್ ನೋನ್ ಅಮಾಂಗ್ ಚಿಲ್ಡ್ರನ್ಸ್ ಆಥರ್ಸ್ ಆ್ಯಂಡ್ ಇಲಿಸ್ಟ್ರೇಟರ್ಸ್ ಹೂ ಮೆಟ್ ಅಟ್ ದ ಜರ್ನಲಿಸ್ಟ್ ಕ್ಲಬ್ ಅಟ್ ಸಿಡ್ನಿ. ಓಕೆ, ಅರ್ಥ ಆಗಿದೆಯಲ್ವಾ? ಸೊ ಬಿಸೈಡ್ಸ್, ಇದನ್ನು ಬಿಟ್ಟು ಬಿಸೈಡ್ಸ್ ರೈಟಿಂಗ್ ಪೊಯಮ್ಸ್ ಫಾರ್ ಚಿಲ್ಡ್ರನ್, ಅಂದರೆ ಮಕ್ಕಳಿಗೆ ಒಂದು ಪದ್ಯಗಳನ್ನು ಬರೆಯೋದನ್ನು ಬಿಟ್ಟು ಅದರ ಜೊತೆಗೆ ಡೇವಿಡ್ ವಾಸ್ ಇಂಟ್ರೆಸ್ಟೆಡ್ ಇನ್ ಓಷನ್ ಥಿಯೇಟರ್. ಅವರಿಗೆ ಓಷನ್ ಥಿಯೇಟ್ರಲ್ಲಿ ತುಂಬ ಆಸಕ್ತಿ ಇತ್ತು. ಆ್ಯಂಡ್ ಫೋಟೋಗ್ರಫಿಯಲ್ಲೂ ಸಹ ಅವರಿಗೆ ಆಸಕ್ತಿ ಇತ್ತು. ಈ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಓಷನ್ ಥಿಯೇಟರ್ ಆ್ಯಂಡ್ ಫೋಟೋಗ್ರಫಿ. He has published children's poems in numerous magazines and has anthologies of his own. ಇವರು ಮಕ್ಕಳ ಕವಿತೆಗಳನ್ನು ಲೆಕ್ಕವಿಲ್ಲದಷ್ಟು ಮ್ಯಾಗಝೈನ್ಸ್ಗಳಲ್ಲಿ ಪ್ರಕಟ ಮಾಡಿದ್ದಾರೆ ಹಾಗೂ ಸ್ವತಃ ಸಂಕಲನಗಳನ್ನು ಸಹ ಇವರು ಬರೆದಿದ್ದಾರೆ ಅಂತ. ಓಕೆ, ಹ್ಯಾವ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್? ಸೊ ಹೋಪ್ ದಟ್ ಯು ಆಲ್ ಅಂಡರ್ಸ್ಟುಡ್ ಅಬೌಟ್ ದ ಪೋಯೆಟ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ದ ಪೋಯಮ್. So what is this? Who is this person? So here you can see the name. So below this I have given something confusion. Is it? What is this? Already you know that this is a phonetic symbol, IPA chart, International Phonetic Alphabet. Is it? So that according to this symbol we need to pronounce the words. So this is B, A, T. This is E, Betty, K, A, T, Cut, B, A, T, Cuthbert. Okay, Betty Cuthbert. So here the poem is going to talk or explaining about Betty Cuthbert. So about the poem. So here this is a ode. The ode means a poem in praise of. ಯಾವ ಒಂದು ಪದ್ಯ ಒಬ್ಬ ವ್ಯಕ್ತಿಯನ್ನು ಹೊಗಳುವಂತೆ ವರ್ಣಿಸಿರುತ್ತೋ ಆ ಪದ್ಯವನ್ನು ನಾವು ಓಡ್ ಅಂತ ಕರಿತೀವಿ. ಓಕೆ, a poem in praise of someone. But here this poem is going to praise of, who is the person? Betty Cuthbert. Okay, is written on Betty Cuthbert by name Elizabeth Cuthbert, who was an Australian athlete. ಅಂದರೆ ಈ ಪದ್ಯವು ಯಾರ ಬಗ್ಗೆ ಹೊಗಳುವಂತೆ ಹೇಳಲಾಗಿದೆ ಅಂದರೆ
ಬೆಟಿ ಕತ್ಬರ್ಟ್ ಅಂತ. ಅಂದರೆ ಶಿ ವಾಸ್ ಎನ್ ಆಸ್ಟ್ರೇಲಿಯನ್ ಅಥ್ಲೆಟಿ, ಅಂದರೆ ಅವರು ಒಬ್ಬ ಆಸ್ಟ್ರೇಲಿಯಾದ ಕ್ರೀಡಾಪಟು. ಶಿ ವಾಸ್ ಅ ಗ್ರೇಟ್ ಸ್ಪ್ರಿಂಟರ್, ಅವಳು ಒಬ್ಬ ಅಂದರೆ ಪ್ರಖ್ಯಾತಿ ಹೊಂದಿದಂತಹ ಸ್ಪ್ರಿಂಟರ್ ಅಂದರೆ ಓಟಗಾತಿ, ಸ್ಪ್ರಿಂಟರ್, ಗ್ರೇಟ್ ಸ್ಪ್ರಿಂಟರ್, ಆ್ಯಂಡ್ ಹ್ಯಾಡ್ ಓನ್ 3 ಗೋಲ್ಡ್ ಮೆಡಲ್ಸ್. ಅವರು 3 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಅಟ್ ದ 1956 ಒಲಿಂಪಿಕ್ಸ್ ಗೇಮ್ಸ್ ಇನ್ ಮೆಲ್ಬರ್ನಲ್ಲಿ ನಡೆದಂಥ 1956 ಒಲಿಂಪಿಕ್ಸಲ್ಲಿ 3 ಗೋಲ್ಡ್ ಮೆಡಲ್ಸನ್ನು ಇವರು ತನ್ನ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ಶಿ ಆ್ಯಡೆಡ್ ಅ 4th ಗೋಲ್ಡ್ ಮೆಡಲ್ ಅಟ್ ದ 1964 ಒಲಿಂಪಿಕ್ಸ್ ಇನ್ ಟೋಕಿಯೋನಲ್ಲಿ 1964ರಲ್ಲಿ ನಡೆದಂಥ ಒಲಿಂಪಿಕ್ಸಲ್ಲಿ ಮತ್ತೆ ಇನ್ನೂ ಒಂದು ಚಿನ್ನದ ಪದಕವನ್ನು ತನ್ನ ದೇಶಕ್ಕಾಗಿ ತಂದುಕೊಟ್ಟಂತಹ ಒಬ್ಬ ಮಹಿಳೆ, ಅವರೇ ಯಾರುಂದರೆ ಬೆಟ್ಟಿ ಕತ್ಬರ್ಟ್. So why we are going to talk about Betty Cuthbert here means because this poem is an ode. Ode means it has to be praise on someone else. ಯಾರಾದರೂ ಒಬ್ಬರನ್ನು ವರ್ಣಿಸಬೇಕು ಅಥವಾ ಹೊಗಳಬೇಕು. ಇದು ಹಾಗಾಗಿ ಪದ್ಯ ಯಾರ ಬಗ್ಗೆ ಇದೆ ಅಂತಂದರೆ ಬೆಟ್ಟಿ ಕತ್ಬರ್ಟ್. ಓಕೆ, ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್? ಸೊ ನೆಕ್ಸ್ಟ್ ಈಸ್ ಐ ಆಮ್ ಗೋಯಿಂಗ್ ಟು ರಿಸೈಟ್ ದಿಸ್ ಪೋಯಮ್. You listen carefully and try to read. You can also read as normally, otherwise you can follow the rhyme. Okay, so that is A Girl Called Golden, David Bateson. Why did you run when your schoolmates were walking? Why did you sprint if they started to run? Why did you train while others were playing? What was the secret that made it seem fun? Was it the feel of the fresh air and sunshine? Was it the stir of the breeze in your hair? What made the coach recognize you were special? Was it because you had courage to spare? Showing your will and when the muscles were aching, long spells of effort and much to be learned, heeding the words that some others rejected, knowing that winning could only be earned. Time slipped away, then came the Olympics, still your teens but spurred on by the cheers. Glory at last as you gained your gold medals, a time to remember the rest of your years. Okay, like this you can also practice of reading. Okay, just today I am going to explain you the first paragraph because of the time crunch. Okay, so right, why did you run when your schoolmates were walking? The poet is going to ask questions indirectly to whom? Do you know who is that person? The poet is asking to? Yes, who is that one? Who is that? ಬೆಟ್ಟಿ ಕತ್ಬರ್ಟ್. ಸೊ ಬೆಟ್ಟಿ ಕತ್ಬರ್ಟ್ ಇವ್ರಿಗೆ ಪರೋಕ್ಷವಾಗಿ ಕ್ವಶನ್ಸನ್ನು ಕೇಳ್ತಾರೆ. ವೈ ಡಿಡ್ ಯು ರನ್, ಯಾಕೆ ನೀನು ಓಡಿದೆ? ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್, ನಿನ್ನ ಜೊತೆಯಲ್ಲಿರ್ತಕ್ಕಂಥ ಶಾಲೆಯ ಜೊತೆಗಾರರೆಲ್ಲರೂ ಸಹ ನಡ್ಕೊಳ್ತಾ ಇದ್ದರೆ ಅಥವಾ ನಡೀತಾ ಇದ್ದರೆ ನೀನು ಯಾಕೆ ಓಡಿದೆ? ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್? ಅವರೆಲ್ಲರೂ ನಡೆಯೋದನ್ನು ಪ್ರಾರಂಭ ಮಾಡಿಕೊಂಡು ನಡೀತಾ ಇದ್ದರೆ ನೀನು ಓಡೋದನ್ನು ಕಲ್ತಲ್ವಾ? ಯಾಕೆ? ವೈ? It's a question asked by the poet to the sprinter. Okay, here, why did you sprint if they started to run? ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ನೀನು ಓಡಿದೆ, ಸರಿ. ಅವರು ಇಫ್ ದೇ ಸ್ಟಾರ್ಟೆಡ್, ಅವ್ರೇನಾದರೂ ಅಕಸ್ಮಾತಾಗಿ ಓಡಿದ್ರೆ ನೀನು ವೈ ಡಿಡ್ ಯು ಸ್ಪ್ರಿಂಟ್, ತುಂಬ ವೇಗವಾಗಿ ಜಿಂಕೆ ಥರ ಆಗಿ ತುಂಬ ವೇಗವಾಗಿ ಓಡ್ದಲ್ಲ. ಸ್ಪ್ರಿಂಟ್ ಅಂದರೆ ಏನರ್ಥ ಆಲ್ರೆಡಿ ಗೊತ್ತಿದೆಯಲ್ವ ನಿಮಗೆ? ಸ್ಪ್ರಿಂಟ್ ಅಂದರೆ ಇಟ್ಸ್ ಅ ವೆರಿ ಫಾಸ್ಟ್ ರನ್ನಿಂಗ್, ಅಂದರೆ ತುಂಬ ಫಾಸ್ಟಾಗಿ ಓಡ್ತಕ್ಕಂಥದ್ದು. ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್, ತುಂಬ ಕಡಿಮೆ ದೂರಕ್ಕೆ ತುಂಬ ಫಾಸ್ಟಾಗಿ ಓಡೋದನ್ನು ನಾವು ಸ್ಪ್ರಿಂಟ್ ಅದರಲ್ಲಿ. ಅವರೇನು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದ್ರಿಗಿಂತ ತುಂಬ ವೇಗವಾಗಿ ಓಡ್ದಲ್ವ, ಯಾಕೆ? ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್, ಎಲ್ಲರೂ ಆಟ ಆಡಿಕೊಂಡು ಸಮಯವನ್ನು ಕಳೀತಾ ಇದ್ದರೆ ನಿನಗೆ ನೀನೇ ತರಬೇತಿ ಕೊಟ್ಕೊಂಡಲ್ಲ, ಯಾಕೆ? ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸಿಮ್ ಫನ್, ಯಾವುದು ನಿನಗೆ ಇವೆಲ್ಲವನ್ನು ಮೋಜು ಕೊಡುವಂತೆ ಮಾಡಿದ್ದು ಯಾವುದು? ಸೊ ಈಗ ಅವರೆಲ್ಲರೂ ಆಟ ಆಡಿಕೊಂಡು ಕಾಲ ಕಳೀತಾ ಇದ್ದರೆ ನೀನು ಟ್ರೈನ್ ಅಪ್ ಮಾಡ್ಕೊಳ್ತಿದ್ಯಾ, ಓಡ್ತಿದ್ಯಾ? ಅವರು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕಿಂತ ವೇಗವಾಗಿ ಓಡ್ತೀಯಾ, ಅವರು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಓಡಿದೆ, ಅವರು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ವೇಗವಾಗಿ ಓಡಿದೆ, ಅವರು ಆಟ ಆಡಬೇಕಾದ್ರೆ ನೀನು ಟ್ರೈನ್ ಅಪ್ ಮಾಡಿಕೊಂಡೆ. ಹಾಗಾದರೆ ಇದರ ಹಿಂದಿನ ಸೀಕ್ರೆಟ್ ಏನು, ರಹಸ್ಯ ಏನು, ಯಾವುದು ನಿನಗೆ ಒಂದು ಮೋಜನ್ನು ಕೊಡ್ತಾ ಇದೆ, ಈ ಕಷ್ಟದಲ್ಲೂ ನಿನಗೆ ಮೋಜು ಕೊಡ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ಪೋಯೆಟ್ ಕೇಳ್ತಿದ್ದಾರೆ. ಓಕೆ ಡಿಯರ್ ಚಿಲ್ಡ್ರನ್, ಬಿಕಾಸ್ ಆಫ್ ದ ಟೈಮ್ ಕ್ರಂಚ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಪಾರ್ಟ್ ಆ್ಯಂಡ್ ಐ ವಿಲ್ ಕಮ್ ಟು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್. ನಿಮ್ಮ ಶಾಲೆಯ ಜೊತೆಗಾರರೆಲ್ಲರೂ ಸಹ ನಡೆದುಕೊಂಡು ಓಡಾಡ್ತಾ ಇದ್ದರೆ ನೀನು ಓಡಲಿಕ್ಕೆ ಪ್ರಾರಂಭ ಮಾಡ್ದಲ್ವ, ಯಾಕೆ? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೆ ಸ್ಟಾರ್ಟೆಡ್ ಟು ರನ್, ಅವರು ಏನಾದರೂ ಅಕಸ್ಮಾತ್ ಓಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನೀನು ಅತಿ ವೇಗವಾಗಿ ಓಡ್ತಿದ್ದಲ್ವಾ,
ಯಾಕೆ ಅಂತ ಕೇಳ್ತಿದ್ದಾರೆ. ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್? ಎಲ್ಲರೂ ಸಹ ಆಟ ಆಡಿಕೊಂಡು ತಮ್ಮ ಸಮಯವನ್ನು ಕಳೀತಾ ಇದ್ದರೆ ನೀನು ಮಾತ್ರ ನಿನ್ನನ್ನು ನೀನೇ ತರಬೇತಿ ಮಾಡ್ಕೊಂಡಲ್ವಾ, ಯಾಕೆ? ವೈ ಡಿಡ್ ಯು ಟ್ರೈನ್? ಟ್ರೈನ್ ಮೀನ್ಸ್ ತರಬೇತಿ ಪಡ್ಕೊಳ್ತಕ್ಕಂಥದ್ದು. ಯಾಕೆ ನಿನ್ನನ್ನು ನೀನೇ ತರಬೇತಿ ಪಡ್ಕೊಂಡೆ? ಅವರೆಲ್ಲರೂ ಸಹ ಆಟ ಆಡ್ತಿದ್ದಾರೆ ಅಲ್ವಾ. ನಾವು ಸ್ಕೂಲ್ ಮೇಟ್ಸ್ ಅಂತಂದರೆ ನಾವು ಶಾಲೆಯಲ್ಲಿದ್ದಾಗ ನಮ್ಮ ಜೊತೆಗಾರರು ಏನು ಮಾಡ್ತಾರೋ ನಾವು ಅದೇ ಮಾಡ್ತೀವಿ ಅಲ್ವಾ. ಹಾಗಾದರೆ ಇವಳು ಮಾತ್ರ, ಯಾರು ಬೆಟ್ಟಿ ಕದ್ಬಟ್ ಮಾತ್ರ ಏನು ಮಾಡ್ತಿದ್ದಾರೆ ಅಂತಂದರೆ ಅವರ ಜೊತೆಗಾರರೆಲ್ಲರೂ ಆಟ ಆಡ್ತಾ ಇದ್ದರೆ ಇವರು ತನ್ನನ್ನೇ ತಾನೇ ತರಬೇತಿ ಪಡಿಸ್ಕೊಳ್ತಿದ್ದಾರೆ, ತನ್ನನ್ನೇ ತಾನೇ ಟ್ರೈನ್ ಅಪ್ ಮಾಡ್ಕೊಳ್ತಿದ್ದಾರೆ. ಅದೇ ಯಾಕೆ ಅಂತ ಪೋಯೆಟ್ ಕೇಳ್ತಾ ಇದ್ದಾರೆ. ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್? ಸೊ ಯಾವ ಒಂದು ರಹಸ್ಯ ಅದು ನಿನಗೆ ಮೋಜು ಕೊಡುವಂತೆ, ಆನಂದ ಕೊಡುವಂತೆ ಮಾಡ್ತಿದೆ? ಸೊ ಇದು ಕಷ್ಟ ಅಲ್ವಾ, ಯಾಕೆಂದರೆ ಎಲ್ಲರೂ ಸಹ ನಡೀತಾ ಇದ್ದರೆ ನೀನು ಓಡಿದೆ, ಎಲ್ಲರೂ ಸಹ ಸುಮ್ಮನೆ ಓಡಲಿಕ್ಕೆ ಅಂತ ಪ್ರಾರಂಭ ಮಾಡಿದೆ, ಅದಕ್ಕೆ ತೀವ್ರವಾಗಿ ಓಡೋದನ್ನು ಪ್ರಾರಂಭ ಮಾಡಿದೆ. ಎಲ್ಲರೂ ಆಟ ಆಡ್ತಿದ್ರೆ ನೀನು ತರಬೇತಿಯನ್ನು ಪಡ್ಕೊಂಡೆ. ಸೊ ಇಟ್ಸ್ ಸಮಥಿಂಗ್ ಡಿಫಿಕಲ್ಟ್ ದ್ಯಾನ್ ಅದರ್ಸ್, ರೈಟ್? ಸೊ ದಟ್ಸ್ ವೈ ದ ಪೊಯೆಟ್ ಆಸ್ಕಿಂಗ್ ಹರ್. ಎಲ್ಲರೂ ಸಮೇತ ಆ ಥರ ಇರಬೇಕಾದ್ರೆ ನೀನು ಮಾತ್ರ ಇದರಲ್ಲಿ ಏನೋ ಒಂದು ಮೋಜಿದೆ ಅಂತ ನೀನು ಇದನ್ನು ಮಾಡ್ತಿದ್ಯಲ್ವಾ, ಏಕೆ? ವಾಟ್ ವಾಸ್ ದಟ್ ಸೀಕ್ರೆಟ್? ಏನದು ರಹಸ್ಯ? ಯಾವುದದು ರಹಸ್ಯ ನಿನ್ನನ್ನು ಈ ಕಷ್ಟದಲ್ಲೂ ಒಂದು ಮೋಜು ಆನಂದವನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಿದ್ಯಲ್ವ, ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್, ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಸೊ ಇಲ್ಲೆಲ್ಲ ಕ್ವಶನ್ ಕೇಳಿದ್ರು, ಮತ್ತೆ ಇನ್ನೊಂದು ಸರಿ ಕನ್ಫರ್ಮೇಟಿವ್ ಕ್ವಶನ್ಸ್ ಥರ ಕೇಳ್ತಿದ್ದಾರೆ. ಏನಂತ? ವಾಸ್ ಇಟ್ ದ ಫೀಲ್ ಆಫ್ ದಿ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಆ ತಂಗಾಳಿ ಅಥವಾ ಫ್ರೆಶ್ ಏರ್ ಅಂದರೆ ಒಂದು ಪರಿಶುದ್ಧವಾದ ಗಾಳಿ ಮತ್ತು ಸೂರ್ಯನ ಕಿರಣಗಳ ಆ ಒಂದು ಭಾವನೆ ಏನಾದರೂ ನಿನಗೆ ಆ ರೀತಿಯಾಗಿ ಮಾಡ್ತಾ? ವಾಸ್ ಇಟ್ ದ ಸ್ಟಿರ್ ಆಫ್ ಬ್ರೀಸ್ ಇನ್ ಯುವರ್ ಹೇರ್? ಅಂದರೆ ಆ ಒಂದು ತಂಗಾಳಿಯ ನಿನ್ನ ಕೂದಲನ್ನು ಕದಡುವಂತೆ ಮಾಡಿದಂತಹ ತಂಗಾಳಿ ಏನಾದರೂ ಆ ರೀತಿಯಾಗಿ ಫೀಲ್ ಆಗೋ ಹಾಗೆ ಮಾಡ್ತಾ? ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ವರ್ ಸ್ಪೆಷಲ್? ನಿನ್ನನ್ನು ತರಬೇತಿ ಮಾಡುವಂತಹ ತರಬೇತುದಾರರಿಗೆ ನೀನು ಒಂದು ವಿಶೇಷ ಅಂತಕ್ಕಂಥದ್ದನ್ನು ಗುರುತಿಸುವಂತೆ ಮಾಡಿದ್ದು ಯಾವುದು? ವಾಟ್ ಮೇಡ್ ದಟ್ ದ ಕೋಚ್ ರೆಕಗ್ನೈಸ್ ಯು ವರ್ ಸ್ಪೆಷಲ್? ನಿನ್ನನ್ನು ವಿಶೇಷ ಅಂತ ಗುರುತಿಸುವಂತೆ ಮಾಡಿತ್ತಲ್ವಾ, ಅಂದರೆ ಆ ಕೋಚ್ ತರಬೇತಿದಾರರು ನಿನ್ನನ್ನು ಏನೋ ಸ್ಪೆಷಲ್ ಸಮಥಿಂಗ್ ಇದೆ ಅಂತ ಗುರುತಿಸಿದ್ದು ಯಾಕೆ? ಯಾವುದರಿಂದ ಅವರು ನಿನ್ನನ್ನು ಆ ರೀತಿಯಾಗಿ ಗುರುತಿಸಿದ್ರು? ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕರೇಜ್ ಟು ಸ್ಪೇರ್? ಎಲ್ಲವನ್ನೂ ಸಹಿಸುವಂತಹ ಒಂದು ಧೈರ್ಯ ನಿನ್ನಲ್ಲಿ ಇದೆಯಲ್ವಾ, ಅದಕ್ಕೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ನಾನು ಎರಡೂ ಪ್ಯಾರಾನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಎರಡೂ ಕ್ವಶನ್ಸೇ, ಅಂದರೆ ಫಸ್ಟ್ ಪ್ಯಾರಾನು ಕ್ವಶನ್ಸ್ ಕೇಳ್ತಿದ್ದಾರೆ, ಸೆಕೆಂಡ್ ಪ್ಯಾರಾನು ಕ್ವಶನ್ಸ್ ಕೇಳ್ತಿದ್ದಾರೆ, ಆದರೆ ಒಂದಕ್ಕೊಂದು ಸ್ವಲ್ಪ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಕಾಣಿಸುತ್ತೆ ನನಗೆ. ನೋಡಿ, ವೈ ಡಿಡ್ ಯು ರನ್ ವೆನ್ ಯು ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್? ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಇಲ್ಲಿ ಕ್ವಶನ್ ಇದ್ದರೆ ಇಲ್ಲೇ ಆನ್ಸರ್ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದು ಸರಿ ಜಸ್ಟ್ ನೀವು ಗ್ಲ್ಯಾನ್ಸ್ ಮಾಡ್ಕೊಳ್ಳಿ, ಆಯಿತಾ? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್ ಅಂದರೆ ವಾಸ್ ಇಸ್ ದ ಸ್ಟಿರ್ ಆಫ್ ದ ಬ್ರೀಸ್ ಇನ್ ಯುವರ್ ಹೇರ್? ಅದು ಆ ರೀತಿಯಾಗಿ ಓಡೋ ಹಾಗೆ ಮಾಡ್ತಾ ಅಂತ. ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್ ಅಂತಂದರೆ ಅದರ್ಸ್ ಎಲ್ಲರೂ ಸಹ ಆಟ ಆಡ್ತಾರೆ, ನೀನು ಯಾಕೆ ಓದಿದೆ? ಅದಕ್ಕೆ ಇಲ್ಲಿ ಒಂದು ಆನ್ಸರ್ ಥರ ಇಲ್ಲೇ ಸಿಗುತ್ತೆ ನಮಗೆ. ನೋಡಿ, ಯಾವುದು? ವಾಸ್ ಇಟ್ ದ ಸ್ಟೀರ್ ಆಫ್ ದಿ ಬ್ರೀಸ್ ಇನ್ ಯುವರ್ ಹೇರ್? ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯುವರ್ ಸ್ಪೆಷಲ್? ನಿನ್ನ ಸ್ಪೆಷಲಾಗಿ ಕಾಣುವಂತೆ ಮಾಡಿದೆ ಯಾವುದು ಅಂದರೆ ದಟ್ ಯು ಟ್ರೈನ್ಡ್ ಯುವರ್ ಸೆಲ್ಫ್. ನೋಡಿ, ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ಫಾರ್ ಪ್ಲೇಯಿಂಗ್? ಎಲ್ಲರೂ ಆಟ ಆಡ್ತಾರೆ, ನೀನೇ ತರಬೇತಿ ಪಡ್ಕೊಂಡಲ್ವಾ, ಅದು ಆ ಕೋಚ್ ತರಬೇತುದಾರರು ನೋಡಿ ನಿನ್ನನ್ನು ಸ್ಪೆಷಲ್ ಅಂತ ಗುರುತಿಸುವಂತೆ ಮಾಡಿರಬಹುದು ಅಂತಕ್ಕಂಥದ್ದು. ಇಲ್ಲಿ ಕ್ವಶನ್ ಇದ್ದರೆ ಇಲ್ಲಿ ಆನ್ಸರ್ ಥರ ಇಲ್ಲೇ ಸಿಗುತ್ತೆ ನಮಗೆ ಅಲ್ವಾ. ಲಾಸ್ಟ್ ಒನ್, ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್? ಯಾವ ಒಂದು ರಹಸ್ಯ ಅದು ಆ ರೀತಿಯಾಗಿ ಒಂದು ರಹಸ್ಯ ಏನು? ನೀನು ಅದರಲ್ಲೂ ಆನಂದ ಪಡ್ತಿದ್ದೆ ಅಲ್ವಾ, ಅದಕ್ಕೆ ರಹಸ್ಯ ಏನು ಅಂತಂದರೆ ಅಲ್ಲಿ ಪೊಯೆಟೇ ಆನ್ಸರ್ ಕೊಡ್ತಿದ್ದಾರೆ ಇಲ್ಲಿ. ಏನಂತ? ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕರೇಜ್ ಟು ಸ್ಪೇರ್? ನಿನ್ನಲ್ಲಿ ಸಾಕುವಾಗುವಷ್ಟು ಒಂದು ಧೈರ್ಯ ನಿನ್ನಲ್ಲಿತ್ತಲ್ವ, ಸಹಿಸುವಂಥ ಧೈರ್ಯ ನಿನ್ನಲ್ಲಿತ್ತಲ್ವ, ಅದು ಆ ರೀತಿಯಾಗಿ ಮಾಡಿತಾ ಅಂತ. ಸೊ ಇಲ್ಲಿ ಕ್ವಶನ್ ಇದೆ, ಆನ್ಸರು ಇಲ್ಲೇ ಇರೋ ಥರ ಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ಇದನ್ನು ತೋರಿಸ್ಲಿಕ್ಕೆ ನಿಮಗೆ ಎರಡೂ ಪ್ಯಾರಾವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಶೋಯಿಂಗ್ ಯುವರ್ ವಿಲ್ ವೆನ್ ದ ಮಸಲ್ಸ್ ವರ್ ಏಕಿಂಗ್. ವಿಲ್ ಅಂತ ಅಂದರೆ ಮನೋಬಲ, ಸ್ಥೈರ್ಯ, ಮನೋಸ್ಥೈರ್ಯ, ಮನಃಶಕ್ತಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್, ಸಂಕಲ್ಪ ಅಂತ ಇದ್ದಾಗ ನಾವು ಅದನ್ನು ಮಾಡ್ತೀವಲ್ವ. ಹಾಗೆ ಶೋಯಿಂಗ್ ಯುವರ್ ವಿಲ್, ನಿನ್ನ ಮನೋಬಲವನ್ನು ತೋರಿಸ್ದೆ ಯಾವಾಗ? ವೆನ್ ದ ಮಸಲ್ಸ್ ವರ್ ಏಕಿಂಗ್, ನಿನ್ನ ಸ್ನಾಯುಗಳೆಲ್ಲವೂ ಸಹ ನೋವನ್ನು ಪಡ್ತಾ ಇದ್ದರೆ, ನಾವು ಓಡೋದು ಅಂತಂದರೆ ತುಂಬ ಕಷ್ಟ ಇರುತ್ತೆ ಅಲ್ವಾ, ಮಸಲ್ಸ್ ಎಲ್ಲ ತುಂಬ ಪೇಯ್ನ್ ಆಗುತ್ತೆ. ಆ ನೋವಿನಲ್ಲೂ ಸಹ ನೀನು ನಿನ್ನ ಮನೋಬಲವನ್ನು ತೋರಿಸ್ದೆ. ಶೋಯಿಂಗ್ ಯುವರ್ ವಿಲ್ ವೆನ್ ದ ಮಸಲ್ಸ್ ವರ್ ಏಕಿಂಗ್.
ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಅಂದರೆ ಸ್ಪೆಲ್ಸ್ ಅಂದರೆ ದೀರ್ಘಾವಧಿ ಅಂದರೆ ಒಂದು ಇಟ್ಸ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಂತ, ಒಂದು ನಿರ್ದಿಷ್ಟ ಕಾಲಾವಧಿ ಅಂದರೆ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆಫ್ ಎಫರ್ಟ್, ಲಾಂಗ್ ಪೀರಿಯಡ್ ಆಫ್ ಎಫರ್ಟ್ ಅಂತ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಅಂದರೆ ದೀರ್ಘಾವಧಿಯ ಒಂದು ಪರಿಶ್ರಮ, ಎಫರ್ಟನ್ನು ಆಗ್ತದೆ. ಆ್ಯಂಡ್ ಮಚ್ ಟು ಬಿ ಲರ್ನ್ಡ್, ಅದನ್ನು ನೀನು ಹೆಚ್ಚಾಗಿ ಕಲಿಯೋದಕ್ಕೆ ಸಾಕಾಗುವಷ್ಟು ಪರಿಶ್ರಮವನ್ನು, ದೀರ್ಘಕಾಲದ ಒಂದು ಕಾಲಾವಧಿಯವರೆಗೂ ನೀನು ಪರಿಶ್ರಮವನ್ನು ಹಾಕಿದ್ಯಾ, ಹಾರ್ಡ್ ವರ್ಕನ್ನು ಮಾಡಿದ್ಯಾ. ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್, ಕೆಲವರು ಏನು ಮಾಡಿದ್ರು, ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ಈ ಕೋಚ್ ಹೇಳ್ತಕ್ಕಂಥ ಕೆಲವೊಂದು ಮಾತುಗಳನ್ನು ಬೇರೆಯವರೆಲ್ಲರೂ ಏನು ಮಾಡ್ತಿದ್ರು, ತಿರಸ್ಕಾರ ಮಾಡ್ತಾಯಿದ್ರು. ಆದರೆ ನೀನೇನು ಮಾಡಿದೆ, ಅದನ್ನು ಗಮನ ಇಟ್ಟು ಕೇಳಿಸಿಕೊಂಡು ಅದನ್ನು ಪಾಲಿಸಿದೆ. ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್, ಬೇರೆಯವರೆಲ್ಲರೂ ರಿಜೆಕ್ಟ್ ಮಾಡಿದ್ರು, ಹಾಗಾಗಿ ಅವರು ಯಾವುದೇ ರೀತಿಯಾದಂಥ ಸಾಧನೆ ಮಾಡಲಿಲ್ಲ. ಆದರೆ ನೀನೇನು ಮಾಡಿದೆ, ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್ ಅಂದರೆ ಯು ಹೀಡೆಡ್ ದ ವರ್ಡ್ಸ್. ಹೀಡೆಡ್ ಅಂದರೆ ಅದನ್ನು ಗಮನವಿಟ್ಟು ಕೇಳಿ ಅದನ್ನು ಪಾಲಿಸಿದೆ ಅಂತ ಅರ್ಥ. ನೋಯಿಂಗ್ ದ್ಯಾಟ್ ವಿನ್ನಿಂಗ್ ಕುಡ್ ಓನ್ಲಿ ಬಿ ಅರ್ನ್ಡ್. ಸೊ ನಿನಗೆ ಗೆಲ್ಲೋದು ಅಂದರೆ ಅದರಿಂದ ಮಾತ್ರ ನಾನು ಗಳಿಸಬಲ್ಲೆ ಅನ್ನೋದು ನಿನಗೆ ಗೊತ್ತಿತ್ತು. ನನ್ನ ಸಾಧನೆ ಅಥವಾ ನನ್ನ ಒಂದು ಗುರಿ ತಲುಪ್ತಕ್ಕಂಥದ್ದು ಇದರಿಂದ ಮಾತ್ರ ನಾನು ಗಳಿಸಬಲ್ಲೆ ಅಂತಕ್ಕಂಥದ್ದು ನಿನಗೆ ಗೊತ್ತಿತ್ತು. ಹಾಗಾಗಿ ನೀನೇನು ಮಾಡಿದೆ, ಶೋಯಿಂಗ್ ಯು ವೆಲ್, ಮನೋಬಲವನ್ನು ತೋರಿಸ್ದೆ, ನೋವಿನಲ್ಲೂ ಸಹ ಕಷ್ಟಪಟ್ಟು ಎಫರ್ಟನ್ನು ಹಾಕಿದೆ. ಆಮೇಲೆ ದೀರ್ಘಾವಧಿಯಾದಂಥ ಎಫರ್ಟಿಂದ ಚೆನ್ನಾಗಿ ಕಲ್ತ್ಕೊಂಡೆ. ಮತ್ತು ಕೋಚ್ ಹೇಳ್ತಕ್ಕಂಥ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡೆ. ಬೇರೆಯವರೆಲ್ಲರೂ ರಿಜೆಕ್ಟ್ ಮಾಡಿದ್ರು, ಆದರೆ ನೀನು ಕೇಳಿಸ್ಕೊಂಡೆ. ನೋಯಿಂಗ್ ದಟ್ ವಿನ್ನಿಂಗ್, ಹಾಗಾಗಿ ನಿನಗೆ ಗೊತ್ತಿದ್ದು ಗೆಲ್ಲುವುದು ಇದರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು, ನಿನಗೆ ಗೆಲ್ಲುವುದನ್ನು ನಾನು ಗಳಿಸಬಲ್ಲೆ ಅನ್ನೋದು ನಿನಗೆ ಗೊತ್ತಿತ್ತು. ಹಾಗಾಗಿ ಈ ರೀತಿಯಾದಂಥ ಕೆಲಸದಿಂದ ನೀನು ಇವತ್ತು ಒಂದು ಸಕ್ಸಸ್ಫುಲ್ ಆಗಿದೆಯಾ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಟೈಮ್ ಸ್ಲಿಪ್ಡ್ ಅವೇ ದೆನ್ ಕೇಮ್ ದ ಒಲಿಂಪಿಕ್ಸ್. ಸಮಯ ಬೇಗನೆ ಕಳೀತಾ ಹೋಯಿತು, ಕೊನೆಗೂ ಒಲಿಂಪಿಕ್ಸ್ಗೆ ನೀನು ಸೆಲೆಕ್ಟ್ ಆಗಿ ಬಂದೆ. ಸ್ಟಿಲ್ ಇನ್ ಯುವರ್ ಟೀನ್ಸ್ ಅಂದರೆ ನೀನಿನ್ನ ತರುಣಾವಸ್ಥೆಯಲ್ಲಿ ಇದೆಯಾ, ನಿನ್ನ ಚಿಕ್ಕವಳಾಗಿದೆಯಾ ಅಂತ ಹೇಳ್ತಾ ಇದ್ದಾನೆ. ಬಟ್ ಸ್ಪರ್ಡ್ ಆನ್ ಬೈ ದ ಚೀರ್ಸ್, ಅಲ್ಲಿ ನೆರೆದಿದ್ದ ಒಲಿಂಪಿಕ್ಸಲ್ಲಿ ತನ್ನ ದೇಶಕ್ಕೆ ಪ್ರತಿನಿಧಿಸ್ತಕ್ಕಂಥ ನಿನ್ನನ್ನು ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಸಹ ಏನು ಮಾಡ್ತಿದ್ರು, ಪ್ರಚೋದನೆ ಕೊಡ್ತಾಯಿದ್ರು, ಅಂದರೆ ನಿನ್ನ ಉತ್ತೇಜಿಸ್ತಿದ್ರು. ಬಟ್ ಸ್ಪರ್ಡ್ ಆನ್ ಬೈ ದ ಚೀರ್ಸ್, ಅವರ ಉತ್ತೇಜನದಿಂದ ನಿನ್ನ ಕಾರ್ಯವನ್ನು ಏನು ಮಾಡಿದೆ, ನೀನು ಕೊನೆಗೆ ದಕ್ಕಿಸ್ಕೊಂಡೆ, ಅಂದರೆ ನೀನು ಸಕ್ಸಸ್ಸನ್ನು ಪಡ್ಕೊಂಡೆ. ಗ್ಲೋರಿ ಅಟ್ ಲಾಸ್ಟ್, ಗ್ಲೋರಿ ಮೀನ್ಸ್ ನಿನ್ನ ಘನತೆ ಗೌರವವನ್ನು ನೀನು ಪಡ್ಕೊಂಡೆ ಕೊನೆಗೂ. ಅಟ್ ಲಾಸ್ಟ್, ಕೊನೆಗೆ ನೀನು ನಿನ್ನ ಘನತೆ ಗೌರವವನ್ನು ಉಳಿಸ್ಕೊಂಡೆ. ಆ್ಯಸ್ ಯು ಗೈನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್, ನೀನು ಗೋಲ್ಡ್ ಮೆಡಲ್ಸನ್ನು ದಕ್ಕಿಸಿಕೊಳ್ಳುವ ಮುಖಾಂತರವಾಗಿ ನಿನ್ನ ಗೌರವ ಘನತೆಯನ್ನು ಕಾಪಾಡಿಕೊಂಡೆ. ಸೊ ಅ ಟೈಮ್ ಟು ರಿಮೆಂಬರ್ ದ ರೆಸ್ಟ್ ಆಫ್ ಯುವರ್ ಇಯರ್ಸ್, ಆ ಒಂದು ಸಮಯ ನಿನ್ನ ಉಳಿದ ಎಲ್ಲ ವರ್ಷಗಳಲ್ಲೂ ಸಹ ಅದನ್ನು ನೆನಪಿಸಿಕೊಳ್ಳುವಂತಹ ಒಂದು ಸಮಯ ಅದಾಗಿತ್ತು ಅಂತ. ಸೊ ಈ ರೀತಿಯಾಗಿ ನೀನು ಸಕ್ಸಸ್ಸನ್ನು ಪಡ್ಕೊಂಡೆ. ಸೊ ದ್ಯಾಟ್ ದ ಪೊಯೆಟ್ ಈಸ್ ಗೋಯಿಂಗ್ ಟು ಟೆಲ್ about how she has been attached to the sports since from her childhood in school days. So that was her passion. ಸೊ ಅದು ಅವಳ ಪ್ಯಾಷನ್ ಆಗಿತ್ತು. ಆ ಪ್ಯಾಷನನ್ನು ಅವಳು ತುಂಬ ಇಷ್ಟಪಟ್ಟು ಮಾಡಿದ್ರಿಂದ, ಎಷ್ಟೇ ಕಷ್ಟ ಆದರೂ ಅದನ್ನು ಇಷ್ಟಪಟ್ಟು ಮಾಡಿದ್ರಿಂದ ಅವಳು ಕೊನೆಗೂ ಒಂದು ಸಕ್ಸಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಹಾಗಾಗಿ ನಾವು ಅಷ್ಟೇ ನಮ್ಮಲ್ಲಿರ್ತಕ್ಕಂಥ ಪ್ಯಾಷನ್ ಏನು ಅಂತ ಕಂಡುಹಿಡ್ಕೊಂಡು ಅದ್ರ ಬಗ್ಗೆ ನಾವು ತುಂಬ ಹೆಚ್ಚಿನ ಕೆಲಸವನ್ನು ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅಂತ. ಓಕೆ, ಥ್ಯಾಂಕ್ ಯು.